ನಮಸ್ತೆ ಎಲ್ಲರಿಗೂ. ನೋಡಿ, ಇವತ್ತೆರಡು ಜನ ಫ್ರೆಂಡ್ಸು ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಊರಿನಿಂದ ತೆಕ್ಕೊಂಡೋದ ಬಾಳೆ ಎಲೆ ನೋಡಿ, ಒಂದು 40-45 ರೊಟ್ಟಿ ಮಾಡಿದ್ದಾರೆ. ಮತ್ತು ಬ್ಯಾಂಗ್ಳೂರಲ್ಲಿ ಸಿಕ್ಕುವ ಬಾಳೆ ಎಲೆಯಲ್ಲಿ ಒಮ್ಮೆ ರೊಟ್ಟಿ ಮಾಡಿದರೆ ಅದು ಪೂರ ಮುದ್ದೆ ಆಗ್ತದೆ. ಆದ ಕಾರಣ ಊರಿಂದ ತೆಕ್ಕೊಂಡೋದದ್ದು. ನಮ್ಮಲ್ಲೆಲ್ಲ ಎಷ್ಟೂ ಉಂಟು ಬಾಳೆ ಎಲೆ ನೋಡಿ. ನಾನು ಇವರಿಬ್ಬರು ಮಾಡಿದ ರೊಟ್ಟಿ ತಿಂದದ್ದು ಫಸ್ಟ್ ಟೈಮು. ಒಳ್ಳೆಯದಾಗ್ತದಾ ಇಲ್ವಾ ಅಂತ ಡೌಟ್ ಇತ್ತು, ಮಾತ್ರ ಒಳ್ಳೆಯದಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಒಂದು 40-45 ರೊಟ್ಟಿ ಮಾಡಿದ್ದಾರೆ. ಲಾಸ್ಟಿಗೆ ಉಳಿದದ್ದೊಂದು 4-5 ರೊಟ್ಟಿ ಅಷ್ಟೇ. ನೋಡಿ, ಕ್ಲೀನಿಂಗ್ ಆಗ್ತಾ ಉಂಟು. ಇವತ್ತು ಬೇಗ ಬೇಗ ಮಾಡ್ತಾಯಿದ್ದಾರೆ ಕೆಲಸ ಎಲ್ಲ. ಯಾಕಂತ ಹೇಳಿದರೆ ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ನೋಡಿ, ಹೊರಟು ಸಹ ಆಯಿತು, ಮೆಟ್ರೋ ಸ್ಟೇಷನಿಗೆ ಮುಟ್ಟಿ ಸಹ ಆಯಿತು. ನೋಡಿ, ಬ್ಯಾಗನ್ನು ಚೆಕ್ ಮಾಡಲಿಕ್ಕೆ ಕೊಟ್ಟು ಆಯಿತು. ಟಿಕೆಟ್ ಮಾಡಲಿಕ್ಕೆ ಹೋಗಿದ್ದಾಳೆ ಒಬ್ಬಳು. ಟಿಕೆಟ್ ಮಾಡದಿದ್ದರೆ ಅದು ಓಪನ್ ಆಗೋದಿಲ್ಲ. ನೋಡಿ, ರೂಟ್ ಮ್ಯಾಪ್ ನೋಡ್ತಾ ಇದ್ದಾಳೆ ಹೇಗೆ ಹೋಗೋದು ಅಂತ. ಮುಂಚೆ ಅವಳು ಹೋಗಲಿಲ್ಲ, ಎಲ್ಲ ಮ್ಯಾಪ್ ಹಾಕಿಕೊಂಡು ಹೋಗೋದು. ಈಗ ಅದೊಂದು ಸೌಕರ್ಯ ಉಂಟಲ್ಲ, ಯಾರ ಹತ್ರ ಕೇಳಬೇಕಾಗಿಲ್ಲ ಏನು ಸಹ. ನೋಡಿ, ರೈಲ್ ಬರುವಲ್ಲಿಗೆ ಹೋಗಿ ಆಯಿತು. ನಾನು ವಿಡಿಯೋ ಮಾಡ್ತಾಯಿದ್ದೇನೆ, ನೀನು ವಿಡಿಯೋ ಮಾಡಿಕೊಂಡೇ ಕೂತ್ಕೊ, ಅಲ್ಲಿ ರೈಲ್ ಬರ್ತಾ ಉಂಟು ಅಂತ ಇಬ್ಬರು ಬೊಬ್ಬೆ ಹಾಕ್ತಾಯಿದ್ರು. ಹಾಗೆ ಹೇಳುವಾಗಲೇ ರೈಲ್ ಬರಬೇಕಾ? ನೋಡಿ, ರೈಲ್ ಬರ್ತಾ ಉಂಟು. ನೋಡಿ, ಎಷ್ಟು ಉದ್ದ ಉಂಟು ನೋಡಿ ಈ ರೈಲು, ತುಂಬ ಉದ್ದ ಉಂಟು. ಎದುರು ಒಂದು 4 ಬೋಗಿಗಳಲ್ಲಿ ಬರೀ ಲೇಡೀಸಿಗೆ ಮಾತ್ರ ಹತ್ತಲಿಕ್ಕೆ ಇರೋದು. ಮತ್ತು ಉಳಿದದ್ದಲ್ಲೇ ಆದರೆ ಲೇಡೀಸ್ ಜೆಂಟ್ಸ್ ಇಬ್ಬರು ಹತ್ಬೋದು. ಇವತ್ತು ಸೀಟ್ ಸಿಗ್ತದಾ ಇಲ್ವಾ ಅಂತ ನನಗೆ ಡೌಟ್ ಇತ್ತು. ಮತ್ತೆ ನೋಡುವಾಗ ಸೀಟ್ ನನಗೆ ಸಿಕ್ಕಿತು. ಯಾಕಂತ ಹೇಳಿದರೆ ಇವತ್ತು ಸ್ಯಾಟರ್ಡೆ ಸಂಡೇ ಆದರೆ ಸಿಗ್ತಿರ್ಲಿಲ್ಲ. ಬೇರೆ ವಾರೆಲ್ಲ ತೊಂದರೆ ಇಲ್ಲ, ಅಷ್ಟು ರಶ್ ಇರೋದಿಲ್ಲ. ನೋಡಿ, ನಾವೊಂದು 11 ಗಂಟೆಗೆ ಇಲ್ಲಿಗೆ ಬಂದದ್ದು. ಆಯಿತು, ಹಲಸೂರು ಅಂತ ಹೇಳುವಲ್ಲಿ ನಾವು ಇಳಿದೆವು. ಅಲ್ಲಿ ಸೋಮೇಶ್ವರ ಟೆಂಪಲ್ ಅಂತ ಹೇಳುವಲ್ಲಿಗೆ ನಾವು ಹೋಗ್ತಾ ಇರೋದು. ಒಂದು ಸೋಮೇಶ್ವರ ಟೆಂಪಲ್ ಕುಂದಾಪುರದ ಹತ್ರ ಉಂಟು, ಆದರೆ ದೇವರೇ ಶಿವನೇ ಇರೋದು. ಆಯಿತು, ನೋಡಿ, ಕಾಯಿನನ್ನಲ್ಲಿ ಹಾಕಿದೆವು. ಟಿಕೆಟ್ ಆಗೋದು ಇಲ್ಲಿರ ಇದು ಓಪನ್ ಆಗೋದಿಲ್ಲ, ಆಚೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾಯಿನಂತೂ ಬೇಕೇ ಬೇಕು, ಅದನ್ನು ಮಿಸ್ ಮಾಡಿಕೊಳ್ಬಾರ್ದು. ವಾಕೇಬಲ್ ಡಿಸ್ಟೆನ್ಸ್ ನೋಡಿ, ಮೆಟ್ರೋ ಸ್ಟೇಷನಿಂದ ವಾಕೇಬಲ್ ಡಿಸ್ಟೆನ್ಸು. ನಾವು ಅದೇ ನಡ್ಕೊಂಡೇ ಬಂದೆವು ನಾವು. ನೋಡಿ, ಎಷ್ಟು ಚಂದ ಉಂಟು ನೋಡಿ, ಹಳೆಯ ಕಾಲದ ಟೆಂಪಲ್. ನಂದಿ ನೋಡಿ, ಎಷ್ಟು ದೊಡ್ಡ ನಂದಿ. ನಾನಂತೂ ನನ್ನ ಲೈಫಲ್ಲಿ ಇಷ್ಟು ದೊಡ್ಡ ನಂದಿ ನೋಡಲೇ ಇಲ್ಲ. ತಾಮ್ರದ ಕವಚ ಹಾಕಿದ್ದಾರೆ ನೋಡಿ, ಎಷ್ಟು ಚಂದ. ಕೆತ್ತನೆ ನೋಡಿ, ತುಂಬ ಕೂಲಾಗಿದೆ. ಅದರೊಳಗೆ ಒಳ್ಳೆ AC ಹಾಕಿದಾಗೆ ಉಂಟು. ಎಷ್ಟು ಹೊತ್ತು ಕೂಡ ಕೂತು ಧ್ಯಾನ ಮಾಡ್ಬೋದು ಅಲ್ಲಿ. ಕೆಲವರೆಲ್ಲ ಧ್ಯಾನ ಮಾಡ್ತಾಯಿದ್ರು, ನಾವು ಸಹ ಒಂದು ಅರ್ಧ ಗಂಟೆ ಕೂತೇವಲ್ಲಿ. ಈಗ ನಾವು ಹೊರಗಡೆ ನೋಡ್ತಾ ಇದ್ದೇವೆ ಹೇಗೆ ಉಂಟು ಅಂತ ಹೇಳಿಕೊಂಡು. ಬೆಂಗಳೂರಲ್ಲೆಲ್ಲ ಹೊರಗಡೆ ಸುತ್ತಲೂ ಮರಗಿಡಗಳು ತುಂಬ ಉಂಟು, ತುಂಬ ಮರಗಿಡಗಳು. ನೋಡಿ, ಹೊರಗಿನ ವ್ಯೂ ನೋಡಿ ಹೇಗೆ ಉಂಟು ಅಂತ. ಇಲ್ಲಿ ಒಂದು ವಿಶೇಷ ಎಂತ ಹೇಳಿದರೆ, ಈ ಒಂದು ತಾಮ್ರದಲ್ಲಿ ಮಾಡಿದೊಂದು ಕಲಶ, ಅದರಲ್ಲಿ ನೋಡಿ ಪಕ್ಷಿಗಳು ಇದು ದವಸ ಧಾನ್ಯ ಹಾಕಿದ್ದಾರೆ, ಅದನ್ನು ತಿಂತಾ ಉಂಟು. ನೋಡಿ, ಇದೊಂದು ನಾನು ಯಾವ ದೇವಸ್ಥಾನದಲ್ಲಿ ಸಹ ನೋಡಲಿಲ್ಲ. ನೋಡಿ, ಯೋಚನೆ ಯಾರಿಗೆ ಬಂದದಂತ ಗೊತ್ತಿಲ್ಲ. ನನಗಂತೂ ನೋಡಿ ತುಂಬ ಖುಷಿಯಾಯಿತು. ನೋಡಿ, ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ನೋಡಿ, ಒಂದು ಜೀವದ ಹೊಟ್ಟೆ ತುಂಬಿದರೆ ಅದರಲ್ಲೇ ದೇವರಿರೋದು. ನಾವು ಮಾಡಿದ ಒಳ್ಳೆ ಕೆಲಸದಲ್ಲೇ ನಾವು ದೇವರನ್ನು ಕಾಣಬೇಕು. ನೋಡಿ ನೋಡಿ, ಇದರಲ್ಲೇ ದೇವರಿರೋದು, ಇದುವೇ ದೇವರು. ಭಾರಿ ಖುಷಿಯಾಯಿತು ನನಗೆ. ನೋಡಿ, ಎಷ್ಟು ಖುಷಿಯಲ್ಲಿ ಉಂಟು ನೋಡಿ ಆ ಪಕ್ಷಿಗಳೆಲ್ಲ. ನೋಡಿ, ಇದನ್ನು ಯಾರಾದರೂ ಗಮನಿಸಿದಾರ ನನಗೆ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೇನೆ ಇದನ್ನು. ನಾನು ಪುನಃ ಪುನಃ ನೋಡ್ತಾ ಇದ್ದೆ ಅದನ್ನೇ. ನೋಡಿ, ನಾವು ಹೊರಗಡೆ ಬಂದೆವು. ಹೊರಾಂಗಣದಲ್ಲಿ ಗೋಡೆಯಲ್ಲಿ ಒಂದು ಗಣಪತಿ ನೋಡಿ. ಆ ಗಣಪತಿಯನ್ನು ನೋಡುವಾಗ ಮನಸ್ಸಿಗೆ ಒಂದು ಎಂಥ ಖುಷಿಯಾಯ್ತು ಅಂತ ಹೇಳಿದರೆ,
ಅದು ನಾನು ಪುನಃ ವಿಡಿಯೋ ಮಾಡಿದ್ದೇನೆ ಅದನ್ನು. ಅಷ್ಟು ಭಕ್ತಿ ಬರುವಾಗೆ ಕೆತ್ತಿದ್ದಾರೆ ಮಾತ್ರ ಅದನ್ನು. ನೋಡಿ ಹೊರಗಿನ ವ್ಯೂ ನೋಡಿ ಹೇಗಿದೆ ಅಂತ ಹೇಳಿ. ಜನಸಂಖ್ಯೆ ಭಾರಿ ಕಮ್ಮಿ ಇತ್ತು ನೋಡಿ. ಶನಿವಾರ ಆದಿತ್ಯವಾರ ಆಗ್ತಿದ್ರೆ ಇಲ್ಲಿ ಕಾಲಿಡಲಿಕ್ಕೆ ಜಾಗ ಇರ್ತಿರ್ಲಿಲ್ಲ ನೋಡಿ. ಎಂಥ ಪ್ರಶಾಂತ ವಾತಾವರಣ ನೋಡಿ. ನಾವೊಂದು ಅರ್ಧ ಗಂಟೆ ಹೊತ್ತು ಧ್ಯಾನ ಮಾಡಿದ್ದೇವೆ ಇಲ್ಲಿ ಕೂತ್ಕೊಂಡು. ಖುಷಿ ಆಯಿತು. ವಿದೇಶಿಯರು ಸಹ ಇದ್ದರು ಇದರೊಳಗೆ ಕೂತ್ಕೊಂಡು ನೋಡಿ. ಹೊರಗಡೆ ಹೇಗೆ ಉಂಟು ನೋಡಿ. ಹೊರಗಡೆ ನೋಡಿ ಕೆತ್ತನೆಗಳು ಹೇಗಿದೆ ನೋಡಿ. ನೋಡಿ ಇದೊಂದು ಮರ ನೋಡಿ, ನಾಗಲಿಂಗ ಪುಷ್ಪ ಅಂತ ಅದರ ಮರ. ಅದರದ್ದು ಕಾಯಿ ಒಳ್ಳೆ ತೆಂಗಿನಕಾಯಿ ಎಷ್ಟು ದೊಡ್ಡದು ಉಂಟದು ನೋಡಿ. ಹೊರಗಡೆ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಕಲ್ಲಲ್ಲಿ. ಹೊರಗಡೆ ಎಲ್ಲ ಹೊರಾಂಗಣದಲ್ಲಿ ಸಣ್ಣ ಸಣ್ಣ ಗುಡಿಗಳಿವೆ, ದೇವರ ಗುಡಿಗಳು. ಅದನ್ನೆಲ್ಲ ನೋಡಿ ಬಂದೆವು ನಾವು. ಮತ್ತು ದೇವಸ್ಥಾನದ ಒಳಗಡೆ ನಾವು ವಿಡಿಯೋ ಮಾಡಲಿಲ್ಲ, ಅಂದರೆ ದೇವರ ವಿಡಿಯೋ ತೆಗಿಬಾರ್ದು ಅಂತ ಹೇಳ್ತಾರೆ.